ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಜಗಳೂರು ಪಟ್ಟಣದ ಪ್ರಮುಖ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಬಿ ದೇವೇಂದ್ರಪ್ಪರ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಭೆ ಕರೆಯಲಾಗಿತ್ತು. ಈ ವೇಳೆ ಸಭೆಯನ್ನುದ್ದೇಶಿಸಿ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಅವರು ಮಾತನಾಡಿದರು. ರಸ್ತೆ ಅಗಲೀಕರಣಕ್ಕೆ ಮಹಾಯೋಜನೆಯಡಿಯಲ್ಲಿ ಅಗಲೀಕರಣ ಈಗಾಗಲೇ ನೀಲನಕ್ಷೆ ತಯಾರಾಗಿದ್ದು ಯಾವುದೇ ಮುಲಾಜಿಲ್ಲದೆ ರಸ್ತೆ ಅಗಲೀಕರಣಕ್ಕೆ ಸಜ್ಜಾಗಲಿದ್ದೇವೆ ಎಂದು ತಿಳಿಸಿದರು. ಸಾರ್ವಜನಿಕರು ಊಹಾಪೋಹಗಳಿಗೆ ಕಿವಿಗೂಡಬೇಡಿ, ರಸ್ತೆ ಅಗಲೀಕರಣ ಶತಸಿದ್ಧ ಎಂದು ಸ್ಪಷ್ಟನೆ ನೀಡಿದರು. ಈಗಾಗಲೇ ಪ್ರಾಥಮಿಕ ಸಭೆಯನ್ನು ನಾವು ದಾವಣಗೆರೆಯಲ್ಲಿ ಶಾಸಕ ಅಧ್ಯಕ್ಷತೆಯಲ್ಲಿ ಮಾಡಿದ್ದೇವೆ. ಅದರ ಸೂಚನೆಯಂತೆ ನಾವಿವತ್ತು ಶುಕ್ರವಾರ ಮತ್ತು ಶನಿವಾರ ನಮ್ಮ PWD ಇಲಾಖೆಯಿಂದ ಮಾರ್ಕಿಂಗ್ ಅನ್ನು ನಾವು ಮಾಡಿದ್ದೀವಿ. ರಸ್ತೆಯ ಮಾರ್ಕಿಂಗ್ ಅನ್ನು ಮಾಡಿದ್ದೀವಿ. ನಮ್ಮದು ನ್ಯಾಷನಲ್ ರೋಡ್ ಕಾಂಗ್ರೆಸ್ ಅಂತ ಹೇಳಿ ಇಡೀ ಭಾರತದ ರಸ್ತೆಯ ಗುಣಮಟ್ಟ, ರಸ್ತೆಯ ಅಗಲ ಇತ್ಯಾದಿಯನ್ನು ನೋಡೋದಕ್ಕೆ ಒಂದು ಅಪೆಕ್ಸ್ ಬಾಡಿ ಅಂತ ಇರುತ್ತೆ. ಅದರ ಪ್ರಕಾರ ಯಾವುದೇ ರಾಜ್ಯ ಹೆದ್ದಾರಿ ರೆಕಾರ್ಡೆಡ್ ರೋಡ್ ಬೌಂಡ್ರಿಯಿಂದ ಅಂದರೆ ರಸ್ತೆ ಬೌಂಡ್ರಿಯಿಂದ 6 ಮೀಟರ್ ಅಗಲ ಇರಬೇಕು. ರಸ್ತೆ ಮಧ್ಯಭಾಗದಿಂದ 21 ಮೀಟರ್ ಇರಬೇಕು ಅಂತಕ್ಕಂಥದ್ದು ಕಡ್ಡಾಯ ಆಗಿದೆ. ಅದರಂತೆ ಮಾಸ್ಟರ್ ಪ್ಲಾನ್ ಅಂತ ಮಾಡ್ತೀವಿ, ಮಹಾಯೋಜನೆ ಅಂತ ಮಾಡ್ತಾರೆ. ಪ್ರತಿ ಸ್ಥಳೀಯ ಪ್ರಾಧಿಕಾರಗಳಿಗೆ ಮಾಸ್ಟರ್ ಪ್ಲಾನ್ ಅಂತ ಮಾಡ್ತಾರೆ. ಆ ಮಾಸ್ಟರ್ ಪ್ಲಾನ್ ಅಂತೆ ರಸ್ತೆಯನ್ನು ಕೂಡ ಇಷ್ಟೇ ಅಗಲ ಇರಬೇಕು, ಇಷ್ಟೇ ಇದಿರಬೇಕು, ಮತ್ತೆ ಕಟ್ಟಡಗಳನ್ನ ಯಾವ ರೀತಿ ಕಟ್ಟಬೇಕು, ಕಟ್ಟಡಗಳ ಎತ್ತರ ಎಷ್ಟಿರಬೇಕು, ಇತ್ಯಾದಿಗಳನ್ನೆಲ್ಲ ZR ಅಂತ ಕರೀತಾರೆ. ಒಳಗಡೆ ZR ಅಂದ್ರೆ ಈ ವಲಯಗಳು ಅಂತ ಕರೀತಾರೆ. ಒಂದು ನಗರ ಬೆಳವಣಿಗೆ ಆಗಬೇಕು, ಒಂದು ಪಟ್ಟಣ ಬದಲಾವಣೆ ಆಗಬೇಕು ಅಂತಂದ್ರೆ, ಬೆಳವಣಿಗೆ ಆಗಬೇಕು ಅಂದ್ರೆ ಯಾವ್ಯಾವುದು ಎಲ್ಲೆಲ್ಲಿ ಇರಬೇಕು ಅಂತಕ್ಕಂಥದ್ದು ಅವರು ಸೂಚಿಸ್ತಾರೆ. ಒಂದು ಮಹಾಯೋಜನೆ ಅದು. ಅಂದ್ರೆ ಗ್ರೀನ್ ಬೆಲ್ಟ್ ಎಲ್ಲಿ ಬರಬೇಕು, ಪಾರ್ಕ್ ಎಲ್ಲಿ ಬರಬೇಕು, ಶಾಲಾ ಕಾಲೇಜಿನ ವಲಯ ಎಲ್ಲಿ ಬರಬೇಕು, ಭೂ ಉಪಯೋಗದ ಬಗ್ಗೆ ಎಲ್ಲ ನಿರ್ಧಾರ ಆಗಿರುತ್ತೆ. ಅದರಂತೆ ಈ ಮಹಾಯೋಜನೆಯಲ್ಲಿ ಕೂಡ ಈ ರಸ್ತೆಯನ್ನ 21 ಮೀಟರ್ ಮಧ್ಯಭಾಗದಿಂದ 2008ರಲ್ಲೇ ನೋಟಿಫಿಕೇಶನ್ ಆಗಿದೆ. ಯಾವುದೇ ಮಹಾಯೋಜನೆಯನ್ನ ಮಾಡಬೇಕಾದ್ರೆ ಅದಕ್ಕೆ ಕಾನೂನಿನ ಮಾನ್ಯತೆ ಇರುತ್ತೆ. ಅದು ಮಾಡೋದಕ್ಕಿಂತ ಮೊದಲು ಆಕ್ಷೇಪಣೆಗಳನ್ನು ಕರೆದು ನಾವು ಮಾಡಿರ್ತೇವೆ. ಹಾಗಾಗಿ ಈ ಆಕ್ಷೇಪಣೆಗಳನ್ನು ಕರೆದು ಮಾಡಾದ್ಮೇಲೆ ಅದನ್ನು ಫೈನಾಲಿಟಿ ರೀಚ್ ಆಗಿರುತ್ತೆ, ಅದು ಅಂತಿಮ ಅಂತ ರೀಚ್ ಆಗಿದೆ. ಇವತ್ತು ನಾವು ಈ ಸಭೆಯನ್ನು ಮಾಡಿದ್ದು ರಸ್ತೆ ವಿಸ್ತರಣೆ ಆಗಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿದ್ದೇವೆ. ಅನೇಕ ಸಂಘಟನೆಗಳು ಇಲ್ಲಿ ಧರಣಿಯನ್ನು ಕೂಡ ಮಾಡಿದ್ದನ್ನು ನಾನು ಪತ್ರಿಕೆಗಳಲ್ಲಿ ಗಮನಿಸಿದ್ದೀನಿ. ಸನ್ಮಾನ್ಯ ಶಾಸಕರು ಕೂಡ ನನ್ನ ಗಮನಕ್ಕೆ ತಂದಿದ್ದು. ಇದಲ್ಲದೆ ನಾನು ಜಿಲ್ಲಾಧಿಕಾರಿಗಳಾಗಿ ಬಂದಾದ್ಮೇಲೆ ಒಂದು ಆಗಬಾರದಂತ ಒಂದು ಘಟನೆ ಆಯಿತು. ಅದು ಕಾನೂನು ಸುವ್ಯವಸ್ಥೆಯನ್ನು ಕೂಡ ಧಕ್ಕೆ ಆಗ್ತಕ್ಕಂಥ ಮಟ್ಟಕ್ಕೆ ಹೋಗಿತ್ತು. ಅದು ನಮ್ಮ ಸನ್ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಇದ್ದಿದ್ದರಿಂದ ಅದು ಅಲ್ಲಿಗೆ ನಿಂತು, ಅಂದರೆ 2 ಅಮಾಯಕ ಜೀವಗಳು. ಸೊ ಅದು ಆಕ್ಸಿಡೆಂಟ್ ಇತ್ತು. ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ರಸ್ತೆ ವಿಸ್ತರಣೆಯನ್ನ ಮಾಡಲೇಬೇಕು, ಆಗಲೇಬೇಕು ಅಂತಕ್ಕಂತಹ ದೃಢ ನಿಶ್ಚಯದೊಂದಿಗೆ ಇವತ್ತು ಈ ಸಭೆಯನ್ನು ನಾವು ಮಾಡಿದ್ದೇವೆ. ಮತ್ತೆ ಇಲ್ಲಿ ಯಾವ್ಯಾವುದು ಏನೇನು ಶಿಫ್ಟ್ ಮಾಡಬೇಕು ಅನ್ನೋದು ಕೂಡ ಇವತ್ತು ಬೆಸ್ಕಾಮಿಂದ ಕರೆದಿದ್ದೇವೆ, ವಾಟರ್ ಸಪ್ಲೈಯಿಂದ ಶಿಫ್ಟ್ ಮಾಡಿದ್ದೇವೆ, ಟೆಲಿಫೋನ್ ಅವ್ರು ಕರೆದಿದ್ದೀವಿ. ಸುಮಾರು 41 ಕಂಬಗಳನ್ನು ನಾವು ಶಿಫ್ಟ್ ಮಾಡಬೇಕಾಗ್ತದೆ. 70 ಕಂಬಗಳನ್ನ ನಾವು ಮಾಡಬೇಕಾಗುತ್ತೆ. ಪವರ್ ಲೈನ್, ಟ್ರಾನ್ಸ್ಫಾರ್ಮರ್ ಕೂಡ 7 ಟ್ರಾನ್ಸ್ಫಾರ್ಮರು, ಮತ್ತು ಟೆಲಿಫೋನು, ಮತ್ತು ವಾಟರ್ ಸಪ್ಲೈ. ಯಾಕೆಂದ್ರೆ ವಾಟರ್ ಸಪ್ಲೈ ಕೂಡ ನಮ್ದು ಅಲ್ಲೇ ಹೋಗಿದೆ. ಆ ಮಾಹಿತಿಯನ್ನು ನಾವೆಲ್ಲ ಮಾಡಿ ನಿರ್ದೇಶನ ಕೊಟ್ಟಿದ್ದೇವೆ. ಇದಲ್ಲದೆ ಇಲ್ಲಿ ಹಿರಿಯರು ಮತ್ತು ಅನುಭವಸ್ಥರು ಮತ್ತು ಶಾಸಕರು ಕೂಡ ಹಿರಿಯರು ಈ ಸಭೆಯಲ್ಲಿ ಅವರ ಅನುಭವದಲ್ಲಿದ್ದಾಗ ಇಲ್ಲೆಲ್ಲ ರಸ್ತೆ ಇದು ಇದ್ದಿದ್ದಕ್ಕಿಂತ ಮೊದಲು ಹುಣಸೆ ಮರಗಳಿದ್ವು ಇತ್ಯಾದಿ. ಈ ಕೆಲವರೆಲ್ಲ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಮುಂದೆ ಬಂದಿದ್ದಾರೆ. ಕಟ್ಟಡಗಳೆಲ್ಲ ಕಟ್ಟಿರೋದು ಕೂಡ ಅನಧಿಕೃತವಾಗಿ ಕಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇವತ್ತು ನಮಗೆ ಬಂದಿದೆ. ಅದನ್ನು ಒಂದೊಂದೇ ನಾವು ನೋಡಿ ವಿಚಾರ ಮಾಡಿ ನಾವು ಅತಿ ಶೀಘ್ರದಲ್ಲಿ ನಿಯಮಾನುಸಾರ
ದೃಢ ನಿಶ್ಚಯದೊಂದಿಗೆ ರಸ್ತೆ ಅಗಲೀಕರಣವನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಮಾಡಿದ್ದೇವೆ. ಹಾಗಾಗಿ ಇವತ್ತು ಈ ಸಭೆ. ಹಾಗಾಗಿ ಸಾರಾಂಶ ನನಗೆ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ನೀವಿನ್ನೂ ಬಂದಿಲ್ಲ ಅಂದಮೇಲೆ ಕಠಿಣ ಪದದಲ್ಲಿ ಅವ್ರು ಹೇಳಿದ್ದಾರೆ. ಏನು ಕಠಿಣ ಪದ ನೀವು ಬಂದಿರಲಿಲ್ಲ, ಮುಲಾಜಿಲ್ದಲೆ ಅಂತೇಳಿ ಮಾಧ್ಯಮ ಮಿತ್ರರು. ಹಾಗಾಗಿ ಒಂದು ಅದಾದ್ಮೇಲೆ ಯಾರು ಭೂ ಕಳ್ತನ ಮಾಡಿದರೆ, ಯಾರು ತೆರಿಗೆ ವಂಚನೆ ಮಾಡಿದರೋ ಅವ್ರಿಗೆಲ್ಲರೂ ಈಗ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಅದಕ್ಕೆ ಸಂಬಂಧಪಟ್ಟ ಆಧಾರವಾಗಿರ್ತಕ್ಕಂಥ ದಾಖಲೆ ಸಿಕ್ಕಾದ ಮೇಲೆ ಆ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ರೀತಿಯ ಅವ್ರ ಮೇಲೆ ವಶಪಡಿಸಿಕೊಳ್ಳೋದ್ರ ಜೊತೆಯಲ್ಲಿ ಅವ್ರಿಗೆ ಕಾನೂನು ರೀತಿಯ ಶಿಕ್ಷೆಯನ್ನು ಅವರು ಮುಲಾಜಿಲ್ದನೆ ಮಾಡ್ತಾರೆ. ಹಾಗಾಗಿ ಬನ್ನಿ ಭೂ ಕಳ್ಳರನ್ನ ಏನ್ ಶಿಕ್ಷೆಗೆ ಒಳಪಡಿಸ್ತೀರಿ? ಈಗ ಒಂದು ಸಣ್ಣ ಪುಟ್ಟ ಕಳ್ಳರನ್ನ ಬಡವರು ತನ್ನ ಹೊಟ್ಟೆಪಾಡಿಗೆ ಜೀವನಕ್ಕೋಸ್ಕರ ಸೊಪ್ಪು, ತರಕಾರಿ, ಕಾಯಿ ಪಲ್ಯ, ಹಣ್ಣು ಕಾಯಿ, ಆಹಾರ ಪದಾರ್ಥಗಳನ್ನ ಕಳ್ತನ ಮಾಡಿ ಅವ್ರ ಮೇಲೆ FIR ಹಾಕಿ ಜೈಲಿಗೆ ಕಳಿಸಿರೋ ಅಂತ ಉದಾಹರಣೆಗಳು ನಾವು ಪತ್ರಿಕೆ ನೋಡಿವಿ, ಟಿವಿ ನೋಡಿವಿ, ಆ ಮೊಬೈಲ್ನಾಗ ನೋಡಿವಿ. ಆದ್ರೆ ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಬೆಲೆ ಬಾಳ ಭೂ ಕಳ್ಳರನ್ನ ನೀವ್ ಯಾಕೆ ಶಿಕ್ಷೆಗೆ ಒಳಪಡಿಸಬಾರದು? ನೀವು ನಿಮ್ ಜಾಗನ ನೀವು ವಶಪಡಿಸ್ಕೊಂತೀರಿ ಸರ್, ಓಕೆ. ನಿಮ್ ಜಾಗನ ಇಷ್ಟು ವರ್ಷ 40-50 ವರ್ಷ ಅವರು ಅದ್ಬಸ್ನಲ್ಲಿ ಇಟ್ಕೊಂಡು ಬಾಡಿಗೆ ತಿಂದು ಆ ಕಟ್ಟಡಗಳಲ್ಲಿ 40-50 ವರ್ಷದಿಂದ ವ್ಯಾಪಾರ ಮಾಡ್ಕೊಂತ ಬಂದಿದ್ದಾರೆ. ಲೈಸೆನ್ಸ್ ತಗೊಂಡಿಲ್ಲ, ವಾಣಿಜ್ಯ ತೆರಿಗೆಯಿಂದ, ಸೇಲ್ ಟ್ಯಾಕ್ಸ್ ಆಫೀಸ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಇಂದನೂ ತಗೊಂಡಿಲ್ಲ ಸರ್. ಆದಾಯ ತೆರಿಗೆಯನ್ನು ವಂಚಿತಗೊಳಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಕಚೇರಿಯಿಂದನೂ ಲೈಸೆನ್ಸ್ ಪರವಾನಗಿ ಪಡೆದೇನೆ ಅಲ್ಲಿ ಆದಾಯ ವಂಚಿತರ ಮಾಡಿದ್ದಾರೆ ಸರ್. ಈ ರೀತಿಯಾಗಿ ಅನೇಕ ವಂಚನೆಗಳನ್ನು ಮಾಡ್ತಂತ ಇವತ್ತು ಭೂ ಮಾಲೀಕರು, ಭೂ ಕಳ್ಳರು ಇವತ್ತು ರಸ್ತೆಯ ಅಗಲೀಕರಣಕ್ಕೆ ತಡೆಯೊಡ್ಡಕ್ಕೆ ಮುಂದಾಗಿದ್ದಾರೆ. ಅವರೇ ಕಳ್ಳರು ಕಳ್ಳತನ ಮಾಡಿರೋ ಅಂತಾರೆ. ಇವತ್ತು ಸಾರ್ವಜನಿಕರ ಆಸ್ತಿಗಳನ್ನ ಬಿಟ್ಕೊಡಕ್ಕೆ ತಮ್ಮ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಇಂಥವ್ರಿಗೆ ದಯವಿಟ್ಟು ಶಿಕ್ಷೆಗೆ ಒಳಪಡಿಸ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾಗಿ ಮುಲಾಜಿಲ್ಲದೆ ಮಾರ್ಜಿನ್ ಕೊಡೋ ಅಂತ ಅವಶ್ಯಕತೆಗೆ ಇದು ಮಾಡಬಾರ್ದು. ಹಾಗಾಗಿ ಈಗ ನಿಮ್ಮ ಮನವಿಯ ಸಾರಾಂಶ ಅರ್ಥ ಆಗಿದೆ. ನೀವು ಹೊರಗೆ ಹೇಳಿದ್ರಿ, ಅವ್ರು ಓದಿ ಆಗಿದೆ. ನೀವು ಹೇಳೋದ್ರ ಓದಿಬಿಟ್ಟಿದ್ದಾರೆ, ನಾನು ಓದಿದ್ರೆ ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ ನೀನು ಬಂದಿರಲಿಲ್ಲ. ಒಂದು ನಿಮಿಷ